ಇನ್ನು ಪಾಕಿಸ್ತಾನಕ್ಕೆ ಗ್ರಹಚಾರ ಮತ್ತಷ್ಟು ಕೆಟ್ಟಂತೆ ಕಾಣ್ತಾ ಇದೆ. ಏರ್ ಸ್ಟ್ರೈಕ್ ನಂತರವೂ ಕೂಡ ಪಾಕಿಸ್ತಾನ ಸದ್ಯಕ್ಕೆ ಬುದ್ಧಿ ಕಲಿತಾ ಇಲ್ಲ. ಅಫ್ಕೋರ್ಸ್ ಅವರ ಅಪ್ರಚೋದಿತ ದಾಳಿ ಮತ್ತೆ ಮುಂದುವರೆದಿದೆ. LOCಯಲ್ಲಿ 14ನೇ ದಿನವೂ ಕೂಡ ಅಪ್ರಚೋದಿತ ದಾಳಿ ತುಂಬ ಜೋರಾಗಿ ನಡೀತಾ ಇದೆ. ಪೂಂಚ್, ಕರ್ನಾಹ, ಕುಪ್ವಾರಾದ ಗಡಿಯಲ್ಲಿ ಫೈರಿಂಗ್ ತುಂಬ ಜೋರಾಗಿದೆ. ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ವಿ, ಆದರೆ ಈಗ ನಾಗರಿಕರನ್ನು ಕೂಡ ಗುರಿಯಾಗಿಸಿ ಪಾಕ್ ಗುಂಡಿನ ದಾಳಿಯನ್ನು ಮಾಡಿದೆ. ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ಪ್ರತ್ಯುತ್ತರ ಕೂಡ ಈಗಾಗಲೇ ಸಿಕ್ಕಿದೆ. ಪಾಕ್ ದಾಳಿಗೆ ಪ್ರತಿಯಾಗಿ ಸೇನೆಯಿಂದಲೂ ಕೂಡ ದಾಳಿ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ ಸೇನಾ ಶಿಬಿರಗಳ ಮೇಲೆ ಸೇನೆಯಿಂದ ಪ್ರತಿ ದಾಳಿಯನ್ನು ಕೂಡ ಮಾಡಲಾಗಿದೆ. ನೋಡ್ತಾ ಇದ್ದೀವಿ, ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಇರ್ಬೋದು, ರಜೌರಿ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚಿನ ಕಾರ್ಯಾಚರಣೆಯನ್ನು ಪಾಕಿಸ್ತಾನ ಸೇನೆ ಮಾಡ್ತಾ ಇದೆ. ಅಪ್ರಚೋದಿತವಾಗಿ ಆರ್ಟಿಲರಿ ಶೆಲ್ಲಿಂಗನ್ನು ಕೂಡ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಭಾರತದ ಅನೇಕ ಗಡಿ ಪ್ರದೇಶದ ಗ್ರಾಮಗಳ ಮೇಲೆ ಕೂಡ, ನಾಗರಿಕರ ಮನೆಗಳ ಮೇಲೂ ಕೂಡ ಈಗ ಗುಂಡಿನ ದಾಳಿ ಆಗಿದೆ. ಅದರ ಪರಿಣಾಮ ಕೆಲವರ ಸಾವು ನೋವು ಕೂಡ ಆಗಿದೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಇದರ ಜೊತೆಗೆ LOCಯಲ್ಲಿ 14ನೇ ದಿನವೂ ಕೂಡ ಅಪ್ರಚೋದಿತವಾಗಿ ಪಾಕಿಸ್ತಾನ ದಾಳಿಯನ್ನು ಮುಂದುವರಿಸಿದೆ. ಪೂಂಚ್, ಕರ್ನಾಹ, ಕುಪ್ವಾರಾದ ಗಡಿಯಲ್ಲಿ ಫೈರಿಂಗ್ ತುಂಬ ಜೋರಾಗಿದೆ. ನಾಗರಿಕರನ್ನು ಗುರಿಯಾಗಿಸಿ ಪಾಕಿಸ್ತಾನ ಗುಂಡಿನ ದಾಳಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯಾದಂಥ ಬೆಳವಣಿಗೆ. ಪಾಕ್ ದಾಳಿಗೆ ಭಾರತೀಯ ಸೇನೆ ಕೂಡ ಈಗಾಗಲೇ ಪ್ರತ್ಯುತ್ತರವನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ ದಾಳಿಗೆ ಪ್ರತಿಯಾಗಿ ಸೇನೆಯಿಂದಲೂ ಕೂಡ ಆರ್ಟಿಲರಿ ಶೆಲ್ಲಿಂಗ್ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಮಾಡದಂತೆ ತಡೆಯೊಡ್ಡಲಾಗಿದೆ. ನೋಟಮ್ ಹೊರಡಿಸಿರುವಂಥ ಪಾಕಿಸ್ತಾನ ವಿಮಾನಯಾನ ಪ್ರಾಧಿಕಾರ ಲಾಹೋರ್ ಮತ್ತು ಸಿಯಾಲ್ಕೋಟ್ಗೆ ನೋಟಮ್, ಲಾಹೋರ್ ಮತ್ತು ಸಿಯಾಲ್ಕೋಟ್ದಲ್ಲಿ ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವುದೇ ಸೂಚನೆ ಇಲ್ಲದೆ ಈ ವಲಯದಲ್ಲಿ ಹಾರಾಟ ನಡೆಸುವಂತಿಲ್ಲ ಅಂತ ಸೂಚನೆ ಕೊಡಲಾಗಿದೆ. ಭಾರತ ವಿರುದ್ಧ ಮಿಲಿಟರಿ ಪ್ರತೀಕಾರಕ್ಕೆ ಹೊಂಚಾಕಿರುವಂಥ ಪಾಕಿಸ್ತಾನ ಅಫ್ಕೋರ್ಸ್ ಆ ಭಾಗದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲಾಹೋರ್ ಸೇರಿದಂತೆ ಹಾಗೆ ಸುತ್ತಮುತ್ತಲಿನ ಭಾಗದಲ್ಲಿ ವಿಮಾನಯಾನವನ್ನು ಬಂದ್ ಮಾಡಿರೋದನ್ನು ಗಮನಿಸ್ತಾ ಇದ್ದರೆ ಬಹುಶಃ ಅಲ್ಲಿ ಆರ್ಮಿ ಜೊತೆಗೆ ಏರ್ಫೋರ್ಸ್ ಕಾರ್ಯಾಚರಣೆಗೂ ಕೂಡ ಯಾವುದೇ ರೀತಿಯಂಥ ತೊಡಕು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಂಥ ನೋಟಮ್ ಮೂಡಿಸಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಕೂಡ ಅವರಿಂದ ರಿಟಾಲಿಯೇಷನ್ಸನ್ನು ಅಂದರೆ ಪ್ರತಿಕ್ರಿಯೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಭಾರತೀಯ ಸೇನಾಪಡೆಗಳು ಕೂಡ ಒಂದು ವೇಳೆ ಪಾಕಿಸ್ತಾನ ನಮ್ಮ ಮೇಲೆ ಮರುದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ಕೌಂಟರ್ ಅಟ್ಯಾಕ್ ಮಾಡಬೇಕು, ಅದಕ್ಕೂ ಕೂಡ ಆಪರೇಷನ್ ಸಿಂಧೂರ 2.0 ಅದು ಕೂಡ ಸಜ್ಜಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ನೋಟಮನ್ನು ಕೊಡುವಂಥ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ನೋಟಮ್ ಏನು ಅಂತ ಕೇಳೋದಾದರೆ ವಿಮಾನ ಚಾಲಕರಿಗೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ವಾಯು ಪ್ರದೇಶದ ಬಳಕೆಗೆ ಸಂಬಂಧಪಟ್ಟಂತೆ ಕೊಡುವಂಥ ತಾತ್ಕಾಲಿಕ ಬದಲಾವಣೆಯ ಸೂಚನೆ, ಅಪಾಯಗಳು, ನಿರ್ಬಂಧಗಳು ಅಥವಾ ಒಂದು ಪ್ರದೇಶದಲ್ಲಿ ಹಾರಾಟ ನಡೆಸಿದ್ರೆ ಏನಾಗಬಹುದು, ಇದರ ಬಗ್ಗೆ ಒಂದು ಸೂಚನೆಯನ್ನು ಕೊಡಲಾಗುತ್ತೆ. ಈ ಕುರಿತು ಅಧಿಕೃತವಾಗಿ ಅಲ್ಲಿನ ವಿಮಾನಯಾನ ಪ್ರಾಧಿಕಾರಗಳು ಕೊಡುವಂಥ ಒಂದು ಸೂಚನೆ ಇದಾಗಿದೆ. ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಇವತ್ತು ಸರ್ವಪಕ್ಷ ಸಭೆ ಕೂಡ ಇದೆ. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕೂಡ ಇದೆ. ಇಂದು ಸರ್ವಪಕ್ಷಗಳ ಸಭೆಯಲ್ಲಿ ಕೇಂದ್ರ ಸರ್ಕಾರ ತನ್ನ ವಾದವನ್ನು ಮಂಡಿಸುತ್ತೆ. ಅಫ್ಕೋರ್ಸ್ ಏನಾಗಿದೆ ಅದರ ವಿವರವನ್ನು ಎಲ್ಲ ಪಕ್ಷಗಳಿಗೆ ನೀಡಲಿದೆ. ಬೆಳಗ್ಗೆ 11 ಗಂಟೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಭೆ ಇದೆ. ಸಭೆಯಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯನ್ನು ವಹಿಸಿದರೆ ಅಮಿತ್ ಶಾ ಕೂಡ ಇರ್ತಾರೆ. ಸಿಂಧೂರದ ಬಗ್ಗೆ ಇನ್ಫ್ಯಾಕ್ಟ್ ಆಪರೇಷನ್ ಸಿಂಧೂರ ಏನಾಯಿತು ಅದರ ಸಂಪೂರ್ಣ ವಿವರಣೆಯನ್ನು ಎಲ್ಲ ಪಕ್ಷಗಳಿಗೆ ನೀಡಲಾಗುತ್ತೆ. ಏನಾಯಿತು ಅದರಲ್ಲಿ, ಹೇಗೆ ಕಾರ್ಯಾಚರಣೆ ಮಾಡಲಾಯಿತು ಅದರ ವಿವರಣೆಯನ್ನು ನೀಡಲಾಗುತ್ತೆ. ಮೊದಲಿಗೆ ಸಂಪುಟ ಸಭೆ ನಡೆಸಿ ಅದಕ್ಕೆ ಸಂಪುಟಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಕೊಟ್ಟಿದ್ದರು ಏನಾಯಿತು ಅಂತ. ಅದಾದ ಬಳಿಕ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಅವರಿಗೂ ಕೂಡ ವಿವರವನ್ನು ಕೊಟ್ಟಿದ್ದರು. ಅದಾದ ಬಳಿಕ ಇವತ್ತು ಸರ್ವಪಕ್ಷ ಸಭೆ ಕರೆದು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷದ ನಾಯಕರಿಗೆ ಆದಂಥ ಕಾರ್ಯಾಚರಣೆಯ ಬಗ್ಗೆ ಬ್ರೀಫಿಂಗನ್ನು ಮಾಡಲಾಗುತ್ತೆ. ಯಾವ ರೀತಿ ದಾಳಿ ನಡೆಸಲಾಯಿತು, ಅದಕ್ಕೆ ಏನೆಲ್ಲ ಆಗಿದೆ, ಅದರ ಜೊತೆಗೆ ಎಂಥ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ ಅಂತ. ಯಾಕೆಂದರೆ ಎಲ್ಲ ವಿಪಕ್ಷಗಳು ಕೂಡ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ ಕೊಟ್ಟಿದ್ವು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರ ಕೂಡ ಎಲ್ಲ ಪಕ್ಷಗಳಿಗೂ ಕರೆದು ಏನಾಗಿದೆ, ಜೊತೆಗೆ ಈ ದಾಳಿಯ ಸಾಧಕ ಬಾಧಕಗಳು ಅದರ ಸಂಪೂರ್ಣ ವಿವರಣೆಯನ್ನು ಕೊಡಲಾಗುತ್ತೆ. ಜೊತೆಗೆ ದೇಶದಲ್ಲಾಗುವಂಥ ಬದಲಾವಣೆ, ಮುಂದೆ ಏನಾದರೂ ಪಾಕಿಸ್ತಾನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಅದರ ಜೊತೆಗೆ ರಾಜಕೀಯವಾಗಿ ಹಾಗೂ ಅಂತಾರಾಷ್ಟ್ರೀಯ ಡಿಪ್ಲೊಮೆಸಿಯಲ್ಲಿ ನಮ್ಮ ನಿಲುವು ಏನಾಗಿರುತ್ತೆ, ಇದ್ರ ಬಗ್ಗೂ ಕೂಡ ಎಲ್ಲ ಪಕ್ಷಗಳ ಮುಂದೆ ಬ್ರೀಫಿಂಗನ್ನು ಮಾಡಲಾಗುತ್ತೆ.